ನಿಮಗೆ ಕೇಳ್ತೀನಿ, ಯಾಕೆ ಬೇಕಿತ್ತು ಯೋಗೀಶ್ಗೆ? ಆರಾಮಾಗಿ ಹೆಂಗೋ ಆಟೋ ಗೀಟೋ ಕ್ಯಾಬ್ಗೆ ಮಾಡ್ಕೊಂಡಿದ್ರು ಅಂತ ಒಂದು ಕಡೆ ಅನಿಸುತ್ತೆ. ಅದಕ್ಕೆ ಇನ್ನೊಂದು ಕಡೆ ಇಲ್ಲಪ್ಪ ಯಾರೋ ಗುರುತಿಸ್ತಾ ಇದ್ದಾರೆ, ಈಗ ಯಾವ ಥರ ಅನಿಸುತ್ತೆ ನಿಮಗೆ ಅಂತ? ಒಂದು ಒಳ್ಳೆ ವೇಲ್ ಹೋಗ್ತಿದ್ದಾರೆ, ಅವ್ರು ಗುರ್ತಿಸ್ತಿದ್ದಾರೆ. ಬಟ್ ಅವ್ರ ಕಷ್ಟ ಅನ್ನಿಸ್ಬೋದು. ಬಟ್ ಇವ್ರ ಕಷ್ಟದಿಂದ ಅವರೆಲ್ಲ ಖುಷಿಯಾಗಿದ್ದಾರಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಮನುಷ್ಯರಾಗಿ ಇವ್ರು ಮಾಡಿ ಡ್ರೈವಿಂಗ್ ಕೆಲಸ ಮಾಡಿದ್ರು ಹಬ್ಬ ಅಂದರೆ ಏನೋ ಒಂದು ಸ್ವಲ್ಪ ದುಡಿಬೋದಿತ್ತು, ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೋದಿತ್ತು, ನನ್ನನ್ನು ಚೆನ್ನಾಗಿ ನೋಡ್ಕೋಬೋದಿತ್ತು. ಬಟ್ ಈ ಥರ ಹೆಸ್ರಾಗಿರಲಿ, ಇವರಿಂದ 150 ಜನ ಅಥವಾ 200-300 ಜನ ಇವರಿಂದ ನೋಡ್ಕೊತಿದ್ದಾರೋ ಆ ಫೀಲ್ ಕೊಡ್ತಿರ್ಲಿಲ್ಲ. ನಾವು ಚೆನ್ನಾಗಿರ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿರ್ತೀವಿ, ಮನುಷ್ಯರಾಗಿ ಹುಟ್ಟಿಗೆ ಸತ್ತೋಗ್ಬಿಡ್ತಿದ್ದೋ. ಸೊ ಈಗ ಮನುಷ್ಯರಾಗಿ ಹುಟ್ಟಿರೋದಕ್ಕೆ ಅವರೊಂದು ಒಳ್ಳೆ ಕೆಲಸ ಮಾಡ್ತಿರಲ್ಲ, ಅದಕ್ಕೊಂದು ಖುಷಿ ಕೊಡುತ್ತೆ ಸರ್ ನನಗೆ. ಈಗ ಯೋಗೀಶ್ವರನ ಇಡೀ ಕರ್ನಾಟಕ ಜನ ನೋಡ್ತಾ ಇದ್ದಾರೆ, ಬಟ್ ನೀವು ಅವರ ಮಡದಿಯಾಗಿ ನೀವು ನೋಡೋ ರೀತಿನೇ ಬೇರೆ ಇರುತ್ತೆ. ಪ್ರತಿಯೊಂದು ನಿಮ್ಮ ಹತ್ರ ಹಂಚ್ಕೋತಾರ, ಯಾವ ರೀತಿ ಏನು ಮಾಡ್ತಾರೆ ಅಂತ ಎಲ್ಲ ಹೇಳ್ತಿರ್ತಾರೆ. ಅಂದರೆ ಡೀಪಾಗೆಲ್ಲ ನಾವು ಡಿಸ್ಕಸ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ ಸರ್. 10 ಗಂಟೆಗೆ ಬರ್ತಾರೆ, ನಾವು ಊಟ ಮಾಡಿ ಮಲ್ಗೇಶಲ್ಲಿ 11-12 ಗಂಟೆ ಏನಿರುತ್ತೋ ಅದನ್ನು ಸುಮ್ಮನೆ ನಾವು ಈಗಲೂ ಅವ್ರ ಹತ್ರ ಏನಾದ್ರು ಮಾತಾಡಬೇಕು, ನಾನೇನಾದರೂ ಇವ್ರ ಹತ್ರ ಹೇಳ್ಬೇಕು ಅನ್ನೋ ಮೆಸೇಜಲ್ಲಿ ಹೇಳ್ತೀನಿ ಸರ್. ನನ್ನ ನಂಬರ್ನ ಮೇಲೆ ಪಿನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇವ್ರು ನೋಡಲ್ಲ ಮೆಸೇಜ್ನ. ಅದರಲ್ಲೇ ಒಂದು 3-4 ಸಾವಿರ ರೂಪಾಯಿ ಮೆಸೇಜ್ ಪೆಂಡಿಂಗ್ ಐತೆ. ಅದ್ರಲ್ಲಿ ಮೇಲೆ ಪಿನ್ ಮಾಡಿ ನಾನೇನಾದರೂ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಯೋಗಿ ನೆಲಮಂಗ್ಲಕ್ಕೆ ಹೋಗ್ಬೇಕು, ಪಾನಿಪುರಿ ತಿನ್ನಕ್ಕೆ ಹೋಗ್ಬೇಕು, ಮಕ್ಕಳು ಬರ್ತವ್ರೆ, ಇವಾಗ ಹೋಗ್ಬೇಕಷ್ಟೇ ಅಂತ ನಾನು ಫೋನ್ ಮಾಡಲ್ಲ ಅಷ್ಟೇ, ಹೇಳಷ್ಟೆಲ್ಲ ಇಲ್ಲ. ಎಲ್ಲ ಟೈಪಿಂಗ್ ಮಾಡ್ತಿರ್ತೀನಿ, ಅದನ್ನು ಮೆಸೇಜ್ ಮಾಡ್ತಿರ್ತೀನಿ. ಈಗಲೂ ಕೂಡ ನಾನು ಅದನ್ನೇ ಮಾಡೋದು. ಫೋನ್ ಮಾಡಿ 150 ಜನ ಅಲ್ಲಿ ಇರ್ತಾರೆ, ಹಿಂಗ ಅಂತಾರೆ ಅನ್ನೋಕ್ಕೋಸ್ಕರ ನಾನೇನು ಮಾತಾಡಲ್ಲ ಫೋನಲ್ಲಿ. ಸರ್ ನೀವು ಸುಮ್ಮನೆ ಇರಿ, ಜಾಸ್ತಿ ಮಾತಾಡ್ತಾ ಇದ್ದೀರಾ. ಈಗ ಹೇಳಿ, ಯಾವಾಗ ಅಂದರೆ ಪ್ರೀತಿ ಮಾಡೋ ಟೈಮಲ್ಲಿ ಅವಾಗ ಹೇಗೆ ರಿಯಾಕ್ಟ್ಗಳು ಬರ್ತಾ ಇತ್ತು, ಇವಾಗ ಹೇಗೆ ಬರ್ತಾ ಇದೆ? ಈಗ ರೆಸ್ಪಾನ್ಸೇ ಇಲ್ಲ. ನಾವು ಯಾವಾಗಲೂ ಸೇಮ್ ದಿನ ಫೈಟ್ ಆಡೋದು ಅದಕ್ಕೋಸ್ಕರನೇ. ಈಗ ಅವ್ರು ಯಾವಾಗಲೂ ಬರ್ತಾರೆ, ಅವ್ರ ಪಾಟೆಗೆ ಅವ್ರು ಊಟ ಮಾಡ್ತಿರ್ತಾರೆ. ನಾವು ಇಷ್ಟೊತ್ತು ಗಂಟೆ ಕಾಯ್ದಿದ್ದಿ, ನಮಗೆ ಊಟ ತಿಂದ ಅಂತ ಕೇಳಲ್ಲ, ಮಕ್ಳು ಊಟ ಮಾಡ್ದ ಅಂತ ಕೇಳಲ್ಲ. ನಿನ್ ಪಾಟಿಗೆ ನೀನೇ ಜೀವನ ಮಾಡ್ಕೊಂಡಿರ್ತೀರ, ಮತ್ತೆ ಹೆಂಡತಿ ಮಕ್ಳು ಯಾಕೆ? ಫುಲ್ ಅನ್ರೆಸ್ಪೆಕ್ಟ್ ಇರುತ್ತೆ ಸರ್. ಫೈಟ್ ದಿನಾನು ನೆನ್ನೆ ಎಲ್ಲ ಬರೀ ಅದಕ್ಕೆ ಫೈಟ್ ಆಡಿದೀವಿ ನಾವು. ನೀನ್ ನನಗೆ ಟೈಮ್ ಕೊಡ್ತಿಲ್ಲ, ನೀವು ಊಟ ಮಾಡ್ದ ಅಂತ ಕೇಳ್ತಿಲ್ಲ, ಮನೆಗೆ ಬಂದು ಮಕ್ಳು ಹೆಂಗವ್ರೆ ಅಂತ ಕೇಳ್ತಿಲ್ಲ, ಅಪ್ಪ ಅಮ್ಮ ಹೆಂಗವ್ರೆ ಅಂತ ಕೇಳ್ತಿಲ್ಲ, ನಿನ್ ಪಾಟಿಗೆ ನೀನೇ ಜೀವನ ಕಟ್ಕೋತಿದ್ಯಾ, ನೀನೇ ಇಷ್ಟು ಜನಕ್ಕೋಸ್ಕರ ನೋಡ್ಕೋತಿದ್ಯಾ, ನೀನು ಬೇಡ, ನಿನ್ ಸವಾಸನೂ ಬೇಡ ಅಂತ ಹೇಳಿರೋದು ಉಂಟು. ಏನಾಗುತ್ತೆ, ನಮಗೂ ಎಲ್ಲ ಆಸೆಗಳಿರುತ್ತೆ ಸರ್. ಮಕ್ಕಳ ಜೊತೆ ಟೈಮ್ ಕೊಡಬೇಕು, ಹೆಂಡತಿಗೂ ಟೈಮ್ ಕೊಡಬೇಕು. ಏನಾಗುತ್ತೆ, ಒಂದು ಚೂರು ವ್ಯತ್ಯಾಸ ಆಗ್ಬಿಟ್ರೆ ಎಲ್ಲಿ ನಾವು ದೋಣಿ ಮೇಲೆ ಪ್ರಯಾಣ ಮಾಡ್ತಾಯಿದ್ದೀವಿ ಸರ್. ಏನು ಹೇಳ್ತಾರೆ, ದೋಣಿ ಮೇಲೆ ಪ್ರಯಾಣ ಮಾಡ್ತಿರೋದ್ರಿಂದ ನಮಗೆ 1000 ಸಮಸ್ಯೆಗಳು ಸರ್. ಇದು ಅದನ್ನು ನಿಮಗೆ ಯಾವ ರೀತಿ ಇಷ್ಟು ದೊಡ್ಡದಾಗಿ ಕಟ್ತಾ ಇದ್ದೀವಿ, ಒಂದು ಸ್ವಲ್ಪ ಎಲ್ಲಿ ಬೆರಕ್ ಬಿಡುತ್ತೋ, ಎಲ್ಲಿ ನಾವು ಎಲ್ಲೋ ಒಂದು ಕಡೆ ನೋಡಪ್ಪ ನಮ್ಮ ಕೆಲಸದ ಬಗ್ಗೆ ಜವಾಬ್ದಾರಿ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ. ಈಗ ನೋಡಿ, ನನ್ನ ಫ್ಯಾಮಿಲಿ, ಹೆಂಡತಿ, ಮಕ್ಳು, ಬಾ ಟ್ರಿಪ್ ಹೋಗೋಣ, ಅಲ್ಲೆಲ್ಲ ಒಂದು 2 ದಿನ ಇದು ಬರೋಣ ಅಂದಾಗ ಇಲ್ಲಿದು 1000 ಕೆಲಸಗಳು ನಿಂತೋಗುತ್ತೆ. ಖುಷಿ ಆಗುತ್ತೆ ಸರ್. ಈಗ ಅವ್ರಿಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗೊಂದು ಒಳ್ಳೆ ಯೋಗ ಇದೆ, ಇವನ್ನೆಲ್ಲ ನೋಡ್ಕೋಬೋದು ಅನ್ನೋದು. ಸೊ ಎಲ್ಲ ಮನೇಲೂ ಒಂದು ತಾಯಿಗೆ ಒಂದು ಮಕ್ಕಳಿಗೆ ತಂದೆ ತಾಯಿ ಒಬ್ರು ಇರ್ತಾರೆ. ಸೊ ನನಗೆ ತಂದೆ ತಾಯಿ 150 ಜನ ಅವರಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಒಬ್ರು ತಂದೆ ತಾಯಿನೇ ಅಪ್ಪ ಅಮ್ಮ ಅನ್ಬೋದು, ಇಲ್ಲಿ ಯಾರನ್ನೋ ಅಪ್ಪ ಅನ್ಬೇಕು, ಯಾರನ್ನೋ ಅಮ್ಮ ಅನ್ಬೇಕು, ಅವ್ರು ನನ್ನ ಮಗಳು ಅಂತಾರೋ, ಮಗ ಅಂತಾರೋ, ನನ್ನ ಸೊಸೆ ಅಂತಾರೋ, ಅದೆಲ್ಲ ಕೇಳಕ್ಕೆ ಖುಷಿ ಆಗುತ್ತೆ ಸರ್. ಆಗಲೇ ನಾವು ನೋಡಿದ್ವಿ, ನನ್ನ ಮಗಳಿದ್ದಾಳೆ, ನನ್ನ ಜೊತೆಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ. ಅಂದರೆ ಈಗ ನಮ್ಮ ಮಕ್ಕಳು ಅಥವಾ ನಮ್ಮ ಹೆತ್ತ ತಂದೆ ತಾಯಿನೋ ಮಕ್ಕಳು ಅನ್ಬೋದು, ಬಟ್ ಈ ರೀತಿ ಅನ್ನೋದು ಎಷ್ಟು ಖುಷಿ ಆಗುತ್ತಂತ ಅದು ಬೇರೆ ಫೀಲೇ ಕೊಡುತ್ತೆ ಸರ್. ಅದನ್ನ ಊಹೆನೂ ಮಾಡ್ಕೊಳಕ್ಕಲ್ಲ, ಹೇಳಕ್ಕೂ ಆಗಲ್ಲ, ಅಷ್ಟು ಫೀಲ್ ಕೊಡುತ್ತೆ. ಈಗ ನಮ್ಮ ಮಕ್ಕಳು ಅಮ್ಮ ಅಂದಾಗ ಅಯ್ಯೋ ನಮ್ಮ ಮಕ್ಕಳು ಅನ್ಸುತ್ತೆ, ಬೇರೆ ತಾಯಿಯಂದಿರು ಮಗಳು ಅಂದಾಗ ಆ ಫೀಲೇ ಬೇರೆ ಕೊಡುತ್ತೆ ಸರ್. ನಾವು ಮಾಡ್ತಿರೋ ಕೆಲಸಕ್ಕೆ ಅದೊಂಥರ ಖುಷಿ ಸರ್. ನಾವು ಇದನ್ನು ಹೇಳ್ಕೊಬೇಕು ಏನೋ ಗೊತ್ತಿಲ್ಲ, ವಯಸ್ಸಾಗಿರುತ್ತೆ ಸರ್. ತುಂಬ ಜನ ನನಗಿಂತ ದೊಡ್ಡವ್ರು ಇರ್ತಾರೆ, ಮೊಮ್ಮಕ್ಕಳು ಇರ್ತದೆ ಅವ್ರಿಗೆಲ್ಲ. ಅವ್ರು ಬಂದು ನಮ್ಮನ್ನು ಮಾತಾಡ್ಸೋ ರೀತಿ ಕೇಳ್ಬಿಟ್ರೆ ನೀವು ಲೈಫ್ ಸಾರ್ಥಕ ಅನ್ಸ್ಬಿಡುತ್ತೆ. ನಾನು ಆಗಲೇ ನೋಡಿದೆ, ಕೈ ಮುಗಿತಾ ಇರೋದು, ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ. ಬಟ್ ಅವಾಗ ಏನು ಅನ್ಸುತ್ತೆ ಗೊತ್ತಾ, ಇವು ನಾವು ಏನು ಮಾಡಿದ್ದೀವಿ, ಜನ ನಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಇಷ್ಟು ಪ್ರೀತಿಸ್ತಾ ಇದ್ದಾರೆ. ಈ ಪ್ರೀತಿ ನಾವಿನ್ನೂ ಕೆಲಸ ಮಾಡಬೇಕಲ್ಲ. ಅವರೇನೋ ಸಾಲ ಕೊಟ್ಬಿಟ್ರು ಸರ್ ಪ್ರೀತಿನ, ಆ ಪ್ರೀತಿಗೆ ನಾವು ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ ಸರ್? ಇವತ್ತು ಕರ್ನಾಟಕದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡೋ ಕೆಲಸ ಆಗ್ತಾಯಿದೆ, ಅದು ನಮಗೆ ಗೊತ್ತಿದೆ. ಒಂದಷ್ಟು ಜನಕ್ಕೆ ಅದು ಅರ್ಥನೂ ಆಗಿದೆ, ಇನ್ನೊಂದಷ್ಟು ಜನ ಮಾತಾಡ್ತಾರೆ. ಅದಕ್ಕೆ ನಾನೇನು ಮಾತಾಡೋಕ್ಕೆ ರೆಡಿ ಇಲ್ಲ ಸರ್ ಅಷ್ಟೇ. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಈಗ ಗ್ಯಾಂಗ್ರೀನ್ ಅಂದರೆ ಕೆಲವೊಂದು ಆಗಿದಾವೆ ಅಂತ ಕೇಳ್ಪಟ್ಟೆ, ಅದು ಹುಳುಗಳನ್ನೆಲ್ಲ ನೀವೇ ತೆಗಿತೀರಾ? ಹೌದು. ಅದು ಅಂದರೆ ಈ ಕೆಲವೊಬ್ರು ಅಸಹ್ಯ ಪಡ್ಕೊಳ್ಳೋದುಂಟು, ನಿಮಗೆ ಯಾವ ಥರ ಸರ್? ಆ ಸತ್ಯ ಇವಾಗ ಇನ್ನೊಂದೇನೆಂದರೆ, ನಮ್ಮ ದೇಹಕ್ಕೆ ಹುಳ ಬಿದ್ದುತ್ತೆ ಸರ್. ನಾವು ಸತ್ತ ಮೇಲೆ ಹುಳ ಬೀಳಲೇಬೇಕು ಸರ್, ಬಿದ್ದೇ ಬೀಳುತ್ತೆ ಸರ್ 100%. ಬದುಕಿದ್ದಾಗಲೇ ಹುಳ ಬೀಳ್ತಾ ಇದೆ ಅಂದರೆ ಅದು ಅವನು ಪಾಪಿನೋ, ಪಾಪಕ್ಕೆ ಗುರಿಯಾಗಿದ್ದಾನೋ ಅಥವಾ ಶಾಪಕ್ಕೆ ಗುರಿಯಾಗಿದ್ದಾನೋ ನಂಗೆ ಗೊತ್ತಿಲ್ಲ ಸರ್.
ಬಟ್ ಒಂದು ಸತ್ಯ ನಾನು ಹೇಳ್ತೀನಿ ಸರ್, ನಾವು ಮಾಡಿದ ಪಾಪಕ್ಕೆ ನಾವು ಇಲ್ಲೇ ಶಿಕ್ಷೆ ಅನುಭವಿಸ್ಬೇಕು. ಅದು ನಾನಾಗಿರಲಿ, ನನ್ನ ವೈಫ್ ಆಗಿರಲಿ, ನೀವಾಗಿರಲಿ, ಯಾರು ಬೇಕಾರಾಗಿರಲಿ. ಕೆಲವರೆಲ್ಲ ತುಂಬ ಅನಾರೋಗ್ಯದಿಂದ ಬಳಲ್ತಿರ್ತಾರೆ, ಕಾಲು ಗ್ಯಾಂಗ್ರೀನ್ ಆಗಿರುತ್ತೆ, ಏನೇನೋ ಸಮಸ್ಯೆ, ಹುಳ ಬಿದ್ದುಬಿಟ್ಟಿರುತ್ತೆ. ಅದಕ್ಕೆಲ್ಲ ಕಾರಣ ಏನಂದರೆ ಎಲ್ಲೋ ಒಂದು ಕಡೆ ಒಂದು ಅಹಮು, ದುರಹಂಕಾರ ಬಿದ್ದಿರ್ತಾರೆ ಸರ್, ಯಾವುದೋ ಒಂದು ಕ್ಷಣದಲ್ಲಿ. ಅದಕ್ಕೆ ಸಕ್ಕ ಶಾಸ್ತಿಯನ್ನು ಭಗವಂತ ತೋರಿಸಿರ್ತಾನೆ. ಎಲ್ಲ ಈಗ ನನಗೊಂದು ಏನೋ ಒಂದು ಸಮಸ್ಯೆ ಆಗ್ತಾಯಿದೆ ಅಂದರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕೆ ಬರಲ್ಲ ಸರ್. ಇವಾಗ ಎಷ್ಟೋ ಜನಕ್ಕೆ ಕಾಲಲ್ಲಿ KG ಗಟ್ಟಲೆ ಹುಳ ಇರುತ್ತೆ, ಅರ್ಧ KG ಗಟ್ಟಲೆ, ಇಷ್ಟಿಷ್ಟು ದಪ್ಪ ಹುಳ ಇರುತ್ತೆ ಕೈಯಲ್ಲಿ. ನೀವು ಎಷ್ಟೋ ಜನ ಅಂತಾರಲ್ಲ ಸರ್, ಆ ಹುಳ ನೋಡಿಬಿಟ್ರೆ ನಿಮಗೆ ರಾತ್ರಿ ಅನ್ನ ತಿನ್ನೋಕ್ಕಾಗಲ್ಲ ಸರ್. ನೀವು ಏನಪ್ಪ ಅನ್ನಕ್ಕೆ ಈ ಥರ ಮಾತಾಡ್ತಾನೆ ಅನ್ಬೋದೇನೋ, ಅನ್ನನೇ ನನಗೆ ಆ ಥರ ಕಾಣುತ್ತೆ ಸರ್. ಇಲ್ಲ, ನಾನು ಅದನ್ನೇ ಕೇಳಕ್ಕೆ ಬಂದೆ, ಇದನ್ನೆಲ್ಲ ಸುಮ್ಮನೆ ಊಟ ಹೇಗೆ ಹೋಗುತ್ತೆ ಅಂತ. ಈಗ ನಾನು ನಿಮ್ಮ ಜೊತೆ ಕೂತ್ಕೊ ಊಟ ಮಾಡಿದೆ ಸರ್, ನಿಮ್ಮ ಜೊತೆನೇ ಬೆಳಗ್ಗೆಯಿಂದ ಇದ್ದೀನಿ, ನಿಮ್ಮ ಜೊತೆ 2 ಸತಿ ಕಾಫಿ ಕುಡಿದಿದ್ದೀನಿ, ನಿಮ್ಮ ಜೊತೆನೇ ನಾನು ಊಟ ಮಾಡಿದ್ದೀನಿ. ನಿಮಗೆ ಎಷ್ಟು ಊಟ ಬಡಿಸಿದ್ರು ಅಷ್ಟೇ ಊಟ ನನಗೂ ಬಡಿಸಿದ್ರು. ನಾನು ಎಷ್ಟು ತಿಂದೆ ಸರ್? ಸ್ವಲ್ಪನೇ ತಿಂದಿದ್ದೆ. ಆಗಿಲ್ಲ ಸರ್, ಆಗಲಿಲ್ಲ ಸರ್. ಯಾಕಂದರೆ ಪ್ರತಿದಿನ ಆ ಕೊಳಕು, ಆ ಹುಳ, ನೀವು ಇದನ್ನೇ ತಪ್ಪಾಗ್ಬಿಡುತ್ತೆ ನಾನು ಹೇಳಿದ್ರೆ. ಆ ಅನ್ನ ನೋಡಿದಾಗ ನನಗೇನೋ ಒಂದು ಮೈಂಡಲ್ಲಿ ಟಕ್ ಅಂತ ಜ್ಞಾಪನ ಬರುತ್ತೆ. ಅದು ಏನೋ ಒಂದು ಮಾಡಿರ್ತೀರ, ಅದು ಕಣ್ಮುಂದೆ ಬಂದ್ಬಿಡುತ್ತೆ ಸರ್. ಆವಾಗ ನನಗೆ ನೀವಲ್ಲಿ ಅಮೃತ ಹಾಕಿದ್ರು, ತುಪ್ಪದಾನ ಹಾಕಿದ್ರು ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ನೋಡಿ, ನಾನು ಹೆಂಗಿದ್ದವನು ಇವತ್ತು ಒಂಥರ ಅಸ್ಥಿ ಪಂಜರ ಥರ ಆಗ್ಬಿಟ್ಟಿದ್ದೀನಿ. ಅಲ್ಲ ನಂಟು ಸರ್, ಇದು ಯಾಕೆ ಈ ಜನ್ಮದಲ್ಲಿ ನನಗೆ ಒಂದು ಅವಕಾಶ ಸಿಕ್ತೋ ನಂಗೆ ಗೊತ್ತಿಲ್ಲ. ಹಿಂದಿನ ಎಷ್ಟು ಜನ್ಮ ನಾನು ಹುಟ್ಟಿದ್ದೀನೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಬಟ್ ಈ ಜನ್ಮದಲ್ಲಿ ಅವ್ರನ್ನ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಯಾವುದೋ ಜನ್ಮದ ಭಾಗ್ಯ. ಅವ್ರ ಪಾದ ಹಿಡಿದಿದ್ದೀನಿ ಅಂದಮೇಲೆ ನನ್ನಲ್ಲಿ ಯಾವುದೇ ಕಾರಣಕ್ಕೂ ಕಪಟ, ಮೋಸ, ವಂಚನೆ, ದ್ರೋಹ ನಮಗಿಷ್ಟ ಇಲ್ಲ ಸರ್. ಅಂದರೆ ಈಗ ಕೆಲವೊಂದು ಕಡೆ ಕೇಳಿದ್ದೀವಿ ನಾವು ಕೂಡ, ಶನಿ ಬೆನ್ನತ್ಬಿಟ್ಟ ಆ ಥರ ಎಲ್ಲ ಕೇಳಿದಾರಲ್ಲ, ಅದು ಏನು ಹೇಳಿ ನನಗೆ ಸರ್. ಶನೇಶ್ವರನ ಬೆನ್ನತ್ತದ ಬಿಡಿ ಸರ್, ಜನ ಅವ್ರು ಬೆನ್ನತ್ತದಿದ್ರೆ ಸಾಕು. ಯಾಕೆಂದರೆ ಶನೇಶ್ವರ ಯಾರ ಬೆನ್ನೂ ಹತ್ತಲ್ಲ ಸರ್. ಅವರು ಕರ್ಮ ಫಲದಾತ. ಅವರು ನಿಮಗೆ ಕಷ್ಟ ಕೊಡೋದು ಯಾಕೆ ಅಂದರೆ ನೀನು ಒಳ್ಳೆ ಬುದ್ಧಿ ಕಲೀಲಿ, ಒಳ್ಳೆ ಮಾರ್ಗದಲ್ಲಿ ನಡೀಲಿ, ಗೌರವ, ವಯಸ್ಸಾದಂಥವ್ರಿಗೆ ಗೌರವ ಕೊಡಲಿ, ತಂದೆ ತಾಯಿಗೆ ಗೌರವ ಕೊಡಲಿ, ಸದ್ಮಾರ್ಗದಲ್ಲಿ ನಡೀಲಿ ಅನ್ನೋ ಕಾರಣಕ್ಕೆ ನಿಮಗೆ ಕಷ್ಟವನ್ನು ತೋರಿಸ್ತಾರೆ. ಹಂಗಾಗಿ ಅವ್ರನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಅವರು ನೇರ ನುಡಿ ಸರ್, ಅವರು ಹಿಂದೆ ಮುಂದೆ ಮಾತಾಡೋರಲ್ಲ, ಹಿಂದೆ ಮುಂದೆ ನಿಮಗೆ ಇದು ಮಾಡೋರಲ್ಲ, ನೇರ ನುಡಿ, ನೇರವಾಗಿ ಶಿಕ್ಷೆ ಕೊಡೋವಂಥವ್ರು. ಸೊ ನಿಜವಾಗ್ಲೂ ಶನೇಶ್ವರ ಸ್ವಾಮಿಯವರ ಒಂದು ಅಪಾರವಾದ ಶಕ್ತಿ, ಅಪಾರವಾದ ಪವಾಡನ ನಾವು ಹೇಳೋದಕ್ಕೆ ಅಸಾಧ್ಯ ಸರ್. ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಸರ್, ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಶನೇಶ್ವರ ಸ್ವಾಮಿಯವರು ಕಬ್ಬಿಣಕ್ಕೆ ಅಧಿಪತಿ ಅಂತಾರೆ, ಕಬ್ಬಿಣಕ್ಕೆ ಅಧಿಪತಿಯವರು. ಸೊ ನಾನೊಂದೇ ಒಂದು ಮಾತು ಹೇಳ್ತೀನಿ ಸರ್, 7.5 ಅಂತಾರೆ, ಶನಿದೋಷ ಅಂತಾರೆ, ಆಮೇಲೆ ನವಗ್ರಹಗಳು ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ ಸರ್. ಅದು ತಪ್ಪೋ ಸರಿನೋ ಅದು ದೊಡ್ಡವ್ರಿಗೆ ಬಿಟ್ಟಿದ್ದು, ನನಗೆ ಗೊತ್ತಿಲ್ಲ ಸರ್. ನೀವು ಒಳ್ಳೆ ಕೆಲಸ ಮಾಡಿ ಸರ್, ಕಷ್ಟದಲ್ಲಿರೋನಿಗೆ ಸಹಾಯ ಮಾಡಿ ಸರ್. ಈಗ ದೇವಸ್ಥಾನಕ್ಕೆ ಹೋಗಿ ನೀವು ಉಂಡೆ ಒಳಗೆ 1000 ರೂಪಾಯಿ ಹಾಕ್ತಿರಲ್ಲ ಸರ್, ಆ 1000 ರೂಪಾಯಿ ಹಾಕೋದಕ್ಕಿಂತ ಮುಂಚೆ ದೇವಸ್ಥಾನ ಮುಂದೆಗಡೆ ಭಿಕ್ಷೆ ಬಿಡ್ತಿರ್ತಾರಲ್ಲ, ಅವ್ರಿಗಂತೂ ತನ್ನ ಕೊಡಿ ಸರ್. ಯಾಕೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಸರ್? ದೇವಸ್ಥಾನಕ್ಕೆ ಹೋಗಲೇಬೇಡಿ ಸರ್, ದೇವರೇ ನಿಮ್ಮ ಹಿಂದೆ ಬರ್ತಾರೆ ಸರ್. ಈ ಒಂದು ತತ್ವವನ್ನು, ಇದನ್ನು ನಾನು ತುಂಬ ಆಳವಾಗಿ ನಂಬ್ತೀನಿ. ನೀವು ಈ ಭಿಕ್ಷುಕರು, ಅನಾಥರು ಒಂಥರ ಮನಸ್ಸು ಮಗುತ್ತರ ಸರ್ ಅವ್ರದ್ದು. ನಿಜವಾದ ದೇವರು ಅವ್ರ ಮನಸ್ಸಲ್ಲೇ ಅಡಗಿರ್ತಾನೆ. ಯಾಕೆ ಹೇಳಿ? ಅವ್ರಿಗೆ ಯಾರೂ ತೊಂದರೆ ಕೊಡಲ್ಲ ಹೋಗಿ ಜನ. ಹಂಗಾಗಿ ಆ ಭಗವಂತ ಅವ್ರ ಹೃದಯದಲ್ಲಿ ಅಡಗಿರ್ತಾನೆ. ಸೊ ಅವ್ರು ಕರ್ಕೊಂಬಂದು ಅವ್ರ ಸೇವೆ ಮಾಡಿದ್ರೆ ಆ ಭಗವಂತನ ಆಶೀರ್ವಾದ 200% ಸಿಗುತ್ತೆ. ಕಷ್ಟದಲ್ಲಿರೋರ್ಗೆ ಅನ್ನ ಕೊಡ್ಬೇಕು ಸರ್, ಅಷ್ಟೇ. ಈಗ ತುಂಬ ದೇವರುಗಳಿದ್ದೇವೆ, ನೀವು ಯಾಕೆ ಶನೀಶ್ವರನ ಅಷ್ಟೊಂದು ಇದು ಸರ್? ಅವರು ಹೇಳಿದ್ನಲ್ಲ ಸರ್, ಅವ್ರ ಬಗ್ಗೆ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಈಗ ಎಲ್ಲ ಥರ ದೇವ್ರುಗಳು ಇದ್ದಾರೆ, ದೇವ್ರು ಎಲ್ಲರನ್ನೂ ಪ್ರೀತಿಸ್ತೀನಿ. ಶನೇಶ್ವರ ಸ್ವಾಮಿ ಅನ್ನೋವಾಗ ಒಂದು ಭಯ, ಭಕ್ತಿ, ಶಕ್ತಿ, ಆಮೇಲೆ ಅವ್ರಿಗೆ ಹೆಸರು ಹೇಳುವಾಗಲೇ ನಮಗೆ ನಡ್ಕ ಸ್ಟಾರ್ಟ್ ಆಗುತ್ತೆ. ಅವ್ರು ನಿಂತಿರೋದು ನೋಡಿದ ತಕ್ಷಣ ನಮ್ಮಲ್ಲಿ ಏನೇ ತಪ್ಪು ಮಾಡಬೇಕನ್ನೋ ಭಾವನೆ ಇದ್ರೂ ಅವತ್ತಿಗೆ ಭಯ ಬಂದ್ಬಿಡುತ್ತೆ. ನಾವು ಸ್ವಾಮಿ ನೋಡ್ತಿದ್ದಾರೆ, ತಪ್ಪು ಮಾಡಬಾರ್ದು, ತಪ್ಪು ನಡ್ಕೋಬಾರ್ದು, ಒಳ್ಳೆ ಮಾರ್ಗದಲ್ಲಿ ನಡಿಬೇಕು, ಒಳ್ಳೆಯವನಾಗಬೇಕು ಅನ್ನೋದನ್ನ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅವ್ರ ಮುಖ ನೋಡ್ತಾ ಇದ್ದೀನಿ ಅಂದರೆ ನಾನು ಪ್ರತಿದಿನ ಅವ್ರ ಮುಖ ನೋಡಿದೆ ಯಾವ ಕೆಲಸ ನೋಡಿ ಸರ್. ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮೊಬೈಲಲ್ಲಿ ನಾನು ಫಸ್ಟ್ ನೋಡೋದೇ ಅವ್ರನ್ನ ಸರ್. ನಾನು ಫಸ್ಟ್ ನನ್ನ ಕಣ್ಣು ಬಿಟ್ಟ ತಕ್ಷಣ, ನನ್ನ ಮೊಬೈಲ್ ಆನ್ ಮಾಡಿದ ತಕ್ಷಣ ನಾನು ಫಸ್ಟ್ ಅವ್ರ ಮುಖ ನೋಡ್ಬಿಟ್ಟೆ ನನ್ನ ಮಗಳ ಮುಖ ನೋಡೋದು. ನಾನು ಎದ್ದ ತಕ್ಷಣ ನನ್ನ ಮಗಳು ಹೆಂಗೆ ಮಲಗಿರಲಿ, ಅವಳು ಉಲ್ಟಾ ಮಲಗಿರಲಿ, ಅವಳು ಹೆಂಗಲ್ಲ ಮಲಗಿರಲಿ, ನಾನು ಹೋಗಿ ಫಸ್ಟು ಅವಳ ಮುಖನೇ ನಾನು ನೋಡೋದು. ಅವಳೊಂಥರ ನನಗೆ ಲಕ್ಕಿ. ಹೆಣ್ಮಕ್ಳು ಅಂದರೆ ನಂಗೆ ತುಂಬ ಇಷ್ಟ. ಅವಳು ಹುಟ್ಟಿದ ಮೇಲೆ ನನ್ನ ಲಕ್ಕಿ. ಎಷ್ಟು ಜನ ಮಕ್ಕಳು? 2, ಒಂದು ಗಂಡು ಒಂದು ಹೆಣ್ಣು. ಹೆಸರು ಶ್ರೇಯಾ ಅಂದ್ಬಿಟ್ಟು, ಮತ್ತು ನಂದನ್ ಕುಮಾರ್ ಅಂತ. ಓಕೆ.
ಒಳ್ಳೆ ಹೆಸರು ಇಟ್ಬಿಟ್ಟಿದ್ದೀರಾ. ಯಾರು ಚಾಯ್ಸು? ಚಾಯ್ಸ್ ಎಲ್ಲ ಏನಿಲ್ಲ ಸರ್, ದೇವ್ರ ಆಶೀರ್ವಾದ. ನಂದನ್ ಕುಮಾರ್ ಅನ್ನೋದು ನಾವು ಶನೇಶ್ವರ ಸ್ವಾಮಿಯ ವರಪುತ್ರ. ಅವನು ಸ್ವಾಮಿನ ಬೇಡ್ಕೊಂಡ್ಮೇಲೆ ಹುಟ್ಟಿದ್ದು. ಓಕೆ. ನಮಗೆ 3 ವರ್ಷ ಮಕ್ಕಳಿರಲಿಲ್ಲ ಸರ್. ನಾವು 3 ವರ್ಷ ನಾವು ಮದುವೆಯಾಗಿ 3 ವರ್ಷ ನಾವು ಮಕ್ಕಳಾಗಿರಲಿಲ್ಲ. ಸೊ ನಾವು ಸ್ವಾಮಿನ ಬೇಡ್ಕೊಂಡ್ಮೇಲೆ ಸ್ವಾಮಿಯ ಆಶೀರ್ವಾದದಿಂದನೇ ಅವನು ಹುಟ್ಟಿದ್ದು. ಹಂಗಾಗಿ ನಂದನ್ ಕುಮಾರ್ ಅಂತ ಹೆಸರಿಟ್ಟಿದ್ದು. ಓಕೆ. ಇನ್ನೊಂದು ಕೇಳ್ಪಟ್ಟೆ, ಅದಕ್ಕೆ ನಿಜಾನಾಗ ಸುಳ್ಳು ಗೊತ್ತಿಲ್ಲ, ನಿಮ್ಮ ಮನೇಲಿ ದೇವ್ರು ಬರುತ್ತೆ ಅಂತಾರೆ. ಖಂಡಿತ ಇಲ್ಲ ಸರ್. ಎಲ್ಲ ಕೇಳ್ಪಟ್ಟೆ. ಇಲ್ಲ 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 ನೋಡಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಈಗ ನಾವೇನಂದ್ರೆ, ನೀವು ಮೋಸ್ಟ್ಲಿ ಜಾತ್ರೆಯಲ್ಲೆಲ್ಲೋ ವಿಡಿಯೋ ನೋಡಿರ್ತೀವಿ, ಎಲ್ಲೋ ಕೇಳ್ದಂಗಿದೆ. ಗೊತ್ತಿಲ್ಲ ಸರ್. ದೇವ್ರು ಬರುತ್ತೆ ಅದೆಲ್ಲ ನಾನು ಯಾವತ್ತು ಯಾರಿಗೂ ಶಾಸ್ತ್ರ ಹೇಳ್ತೀನಿ, ದೇವ್ರು ಬಂದು ನಿಮ್ಗೆ ವಚನ ಕೊಟ್ಟು ನಾನು ಎಲ್ಲೂ ಹೇಳ್ಕೊಂಡು ಇಲ್ಲ, ಅದ್ರ ಬಗ್ಗೆ ನಾನು ಎಲ್ಲೂ ಹೇಳೂ ಇಲ್ಲ ಸರ್. ಅದೆಲ್ಲ ನಾನು ದೇವ್ರನ್ನ ಪೂಜೆ ಮಾಡ್ತೀನಿ. ನಾವು ವರ್ಷಕ್ಕೊಂದ್ಸತಿ ನಾವು ಕೊಂಡ ಆಯ್ತೀವಿ ಸರ್. ಕೊಂಡ ಆಯ್ತೀವಿ. ಕೊಂಡ ಆಯೋ ಟೈಮಲ್ಲಿ ನಮಗೆ ಕಳಸ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತಲೆ ಮೇಲೆ ಸ್ವಾಮಿಯ ವಿಗ್ರಹವನ್ನು ನಮ್ಮ ಇದಕ್ಕೆ ಕಟ್ಟಿರ್ತಾರೆ. ನಾವು ಕಂಪ್ಲೀಟ್ ಸ್ವಾಮಿಯ ಧ್ಯಾನದಲ್ಲಿರ್ತೀವಿ. ಅರ್ಥ ಮಾಡ್ಕೊಳ್ಳಿ ಸರ್. ದೇವರು ಬರೋದು ಅನುಭವಗಳು ನನಗೆ ಗೊತ್ತಿಲ್ಲ ಸರ್. ಈಗ ಯಾವ ಥರ ಮಾತಾಡಿದ್ರು ಕೂಡ ಜನ ಯಾವ ರೀತಿ ತಿಳ್ಕೊತಾರೋ ಗೊತ್ತಿಲ್ಲ. ಆ ಭಗವಂತನ ಒಂದು ಸುಮಾರು ನಾವು ಜಾತ್ರೆ ಮಾಡೋ ಟೈಮಲ್ಲಿ ಸುಮಾರು 48 ದಿನಗಳ ಕಾಲ ಒಂದಷ್ಟು ರಥಗಳನ್ನ ಮಾಡಿರ್ತೀವಿ, ಚಪ್ಪಲಿ ಬಿಟ್ಟಿರ್ತೀವಿ, ಊಟ ಸ್ವಲ್ಪ ಲಿಮಿಟೇಷನಲ್ಲಿ ಮಾಡ್ತಾಯಿರ್ತೀವಿ, ಸ್ವಾಮಿಯ ಆರಾಧನೆಯಲ್ಲಿ ಮುಳುಗಿರ್ತೀವಿ, ಸ್ವಾಮಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ. ಸೊ ಕಳಸ ಒರೆಸಿದಾಗ ನಮಗೆ ಎಲ್ಲೋ ಒಂದು ಕಡೆ ಸ್ವಾಮಿ ಮೇಲೆ ತುಂಬ ಭಕ್ತಿ ಇರುತ್ತೆ. ಸೊ ಅದರಿಂದ ನಾವು ಕೊಂಡಾಯೋ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್. ಅವಾಗ ಏನು ನಡೀತಾ ಅಂತ ನಿಮ್ಗೆ ಏನು ಗೊತ್ತಾಗಲ್ಲ ಸರ್. ನಮಗೆ ಕೊಂಡಾಯೋ ಟೈಮಲ್ಲಿ ಮಾತ್ರನೇ ನಮ್ಗೆ ಏನು ನಡೀತಾ ಇದೆ, ಏನು ಆಗಿದೆ ಅನ್ನೋದನ್ನ ಗೊತ್ತಾಗೋದಿಲ್ಲ. ಅದರ್ವೈಸ್ ಆಚೆ ಬಂದಮೇಲೆ ನಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಆಮೇಲೆ ನಾವು ಅದನ್ನು ಒಂದಷ್ಟು ಜನ ದೇವ್ರು ಬರುತ್ತೆ, ನಾನು ಎಲ್ಲಾದರೂ ಶಾಸ್ತ್ರ ಹೇಳಿದ್ದೀನ, ಆಮೇಲೆ ಯಾಕೆ ಆ ಥರ ನೋಡಿ ಸರ್, ಇದೆಲ್ಲ ನಮ್ಮ ಹಿಂದೂ ಸಂಪ್ರದಾಯ. ಇವತ್ತು ನಾನು ಅದನ್ನು ಆ ಒಂದು ಕಾರ್ಯನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ನಾಳೆ ನನ್ನ ಮಗನೋ ನನ್ನ ವಂಶನೋ ಆ ಕಾರ್ಯವನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ನೋಡಿ, ದೇವರು ಭಯ ಭಕ್ತಿ ಯಾರ ಮನಸ್ಸಲ್ಲಿರುತ್ತೋ ಅವನು ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿಯಾಗಿ ಬದುಕ್ತಾನೆ ಸರ್. ಇವತ್ತು ದೇವರು ಭಯ ಭಕ್ತಿ ಇರೋದಕ್ಕೆ ನಾವು ಆ ಸಮಾಜಿಗೆ ಯಾವ ಥರ ಕೆಲಸ ಮಾಡ್ಬೇಕು ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಶನೇಶ್ವರ ಸ್ವಾಮಿಯವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಅವರಿಲ್ಲ ಅಂತ ಹೇಳೋರು ಯಾರಾದರೂ ಇದ್ದರೆ ಅದು ಅವರು ಪಾಪಕ್ಕೆ ಗುರಿ ಆಗ್ತಾರೆ ಅಷ್ಟೇ. ನಾನು ಅದನ್ನು ತುಂಬ ಉದಾಹರಣೆಗಳನ್ನ ನನ್ನ ಕಣ್ಣಲ್ಲೇ ನೋಡ್ಬಿಟ್ಟಿದ್ದೀನಿ. ನನ್ನನ್ನು ಏನೇನೋ ಮಾಡಬೇಕು, ಇವನ್ನ ಹಾಳು ಮಾಡಬೇಕು, ಇವನ್ನ ಕೆಟ್ಟ ದಾರಿಗೆ ತರಬೇಕು ಅಂದವ್ರನ್ನೂ ನಾನು ತುಂಬ ಜನ ನೋಡಿದ್ದೀನಿ. ಅವ್ರಿಗೆ ಸ್ವಾಮಿ ಯಾವ ಥರ ಅನುಗ್ರಹಿಸಿದ್ದಾರೆ ಅನ್ನೋದನ್ನು ನನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ ಸರ್. ಈಗಾಗಲೇ ಹೇಳಿದ್ರಿ, ನೀವು ಒಂದು ಮಾತು ಹೇಳಿದ್ರಿ, ಈಗ ದೇವಸ್ಥಾನಕ್ಕೆ ಹೋಗಿ 1000 ರೂಪಾಯಿ ಹುಂಡಿ ಹಾಕ್ತೀರಾ ಅಂತ, ದೇವ್ರದ್ದು ಅಲ್ಲಿಲ್ಲ ಕೂತ್ಕೊಂಡ್ರು, ನೀವೇನಕ್ಕೆ ಅಷ್ಟೊಂದು ದೇವರನ್ನು ಆರಾಧಿಸೋದು ಅಂತ? ನೋಡಿ, ಒಳ್ಳೆ ಪಾಯಿಂಟ್ ಕೇಳಿದ್ರಿ. ನೋಡಿ ಸರ್, ದೇವರು ನಾನು ಕೇಳ್ದೇನೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ನೀವು ಕೇಳೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ. ನಾನು ಕೇಳ್ದೇನೆ ಇಷ್ಟೆಲ್ಲ ನನಗೆ ಕೊಟ್ಟಾಗ ದೇವ್ರ ಮೇಲೆ ನನಗೆ ಪ್ರೀತಿ ಜಾಸ್ತಿ ಆಗಿದೆ. ದೇವ್ರಿಗೆ ಗೌರವ ಕೊಡಿಸ್ಬೇಕಂದ್ರೆ ಈಗ ನಮಗೆ ಯಾರಾದರೂ ಆಶ್ರಮಕ್ಕೆ ಬಂದ ತಕ್ಷಣ ನಾವೇನು ಮಾಡ್ತೀವಿ? ಪ್ರೀತಿಯಿಂದ ಮಾತಾಡಿಸ್ತೀವಿ, ಒಂದು ಶಾಲು ಹಾಕ್ತೀವಿ, ಹಾರ ಹಾಕ್ತೀವಿ, ಗೌರವ ಕೊಡ್ತೀವಿ. ಯಾಕೆ? ಅವರು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ. ನಾವು ಬೇಡದೇನೆ ನಮಗೆಲ್ಲವನ್ನೂ ಕೊಟ್ಟಾಗ ದೇವ್ರನ್ನ ಪ್ರೀತಿಸಿ ದೇವ್ರಿಗೆ ಹಾರ ಹಾಕಿ ದೇವ್ರನ್ನ ಪೂಜೆ ಮಾಡೋದು ತಪ್ಪು ಅಂತ ಎಲ್ಲಿ ಹೇಳುತ್ತೆ? ನನ್ನ ಪ್ರೀತಿ ಸರ್, ಗೌರವ. ನನ್ನನ್ನು ಇಷ್ಟು ಚೆನ್ನಾಗಿಟ್ಟಿದೆಯಲ್ಲ ತಂದೆ, ನನ್ನನ್ನು ಇಷ್ಟು ಗೌರವವಾಗಿ ನಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾ, ನಿನ್ನ ಆರಾಧನೆಯಲ್ಲಿ ನಾನು ತಲ್ಲೀನಾಗಿದ್ದೀನಿ, ಅವರ ಒಂದು ಸೇವೆಯಲ್ಲಿ ನಾನು ಅವ್ರ ಸೇವೆ ಮಾಡ್ತಾಯಿದ್ದೀನಿ, ಅವ್ರ ಸೇವೆ ಮಾಡಿರೋದಕ್ಕೆ ನನಗೆ ಗೌರವ ಸಿಗ್ತಾ ಇರೋದು. ಅವ್ರು ಕೊಟ್ಟಂಥ ಭಿಕ್ಷೆಯಲ್ಲಿ ನಾನು ಅವ್ರನ್ನ ಮಾಡ್ತಾಯಿದ್ದೀನಿ. ನೋಡಿ, ಹಂಗನ್ಬಿಟ್ರು ತುಂಬ ಕಷ್ಟ ಆಗುತ್ತೆ ಸರ್. ಯಾಕಂದರೆ ಈಗ ದೇವಸ್ಥಾನಕ್ಕೆ ಹೋಗಿ ನೀವು ಹೇಳಿದ್ರಿ ಒಂದು ಮಾತು, ಉಂಡಿಗೆ ಹಾಕ್ಬಾರ್ದು ದೇವರು. ನಾನು ಅಲ್ಲಿರತಕ್ಕಂಥ ಭಗವಂತನೂ ಪೂಜೆ ಮಾಡ್ತಾಯಿದ್ದೀನಿ, ಅದೇ ಥರ ಕಷ್ಟದಲ್ಲಿರ್ತಕ್ಕಂಥ ಅನಾಥರನ್ನೂ ಕರ್ಕೊಂಬಂದು ಹೊಟ್ಟೆ ತುಂಬ ಊಟ ಕೊಡ್ತಾಯಿದ್ದೀನಿ. ಸೊ ಅರ್ಥ ಆಯ್ತಾ? ದೇವಸ್ಥಾನದಲ್ಲಿ ಮುಂದೆ ಕೂತ್ಕೊಳ್ಳೋ ಭಿಕ್ಷುಕರಿಗೂ ಅಲ್ಲಿ ಅನ್ನ ಸಿಗ್ತಾ ಇದೆ. ಬರೀ ದೇವಸ್ಥಾನ ಇಲ್ಲಿ ಇಲ್ಲ, ದೇವಸ್ಥಾನ ಮುಂದೆ ಕೂತ್ಕೊಳ್ಳೋಂಥ ಅನಾಥರು, ನಿರ್ಗತಿಕರು, ಭಿಕ್ಷುಕರು ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ. ಸೊ ಆ ಭಗವಂತ ಕೊಟ್ಟಂಥ ಪ್ರೀತಿ ಆಶೀರ್ವಾದ ಅವ್ರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ನೀವು ಇಷ್ಟೆಲ್ಲ ನನಗೆ ಶಕ್ತಿ ಕೊಟ್ಟಿದ್ದೀರಾ, ನೀವು ಚೆನ್ನಾಗಿರಿ ಅಂದರೆ ಹೇಳೋಕ್ಕಾಗಲ್ಲ ಸರ್ ಅದು.